ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಜೀವಿಯು ಪುನಃ ಪುನಃ ಹುಟ್ಟುತ್ತಾ ಸಾಯುತ್ತಾ ಸಂಸಾರದ ಚಕ್ರದಲ್ಲಿ ಸಿಲುಕಿಕೊಂಡಿರುತ್ತಾರೆ. ಮತ್ತೆ ಮತ್ತೆ ಆಗುವ ಈ ಜನನ ಮರಣ ಚಕ್ರಕ್ಕೆ ಸಂಸಾರ ಎಂದು ಹೆಸರು. ಮುಕ್ತಿ ದೊರೆತಾಗಲೇ ಈ ಚಕ್ರದಿಂದ ಬಿಡುಗಡೆಯಾಗುವುದು. ಜೀವಿಯು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನೇಕ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿರುತ್ತಾರೆ. ಅದಕ್ಕನುಗುಣವಾದ ಜನ್ಮವನ್ನು ಹೊಂದಿರುತ್ತಾರೆ. ಹಿಂದಿನ ಕರ್ಮಗಳು ಒಳ್ಳೆಯದಾಗಿದ್ದರೆ ಉತ್ತಮ ಕುಲದಲ್ಲಿ ಶ್ರೀಮಂತರಾದ ವಿದ್ಯಾವಂತರಾದ ತಂದೆ ತಾಯಿಗಳಿಗೆ ಹುಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಬೆಳೆಯುತ್ತಾರೆ. ಹಿಂದಿನವು ಹೆಚ್ಚು ಪಾಪಕರ್ಮಗಳಾಗಿದ್ದರೆ ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿರುವ ಬಡ ಕುಟುಂಬದ ವಾತಾವರಣದಲ್ಲಿ ಹುಟ್ಟಿ ಬೆಳೆಯುತ್ತಾರೆ. ಅವರ ರೋಗ ರುಜಿನ ನಷ್ಟ ಅಪಕೀರ್ತಿ ಸಂಕಷ್ಟಗಳೆಲ್ಲವೂ ಅವರ ಪಾಪಕರ್ಮಗಳ ಅನುಗುಣವಾಗಿರುತ್ತದೆ. ಆದಿಶಂಕರಾಚಾರ್ಯರು ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ಇದನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ.